ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಪ್ರಾದೇಶಿಕ ಪಕ್ಷ JDS, ಜನತಾದಳ ಸೆಕ್ಯುಲರ್, ಜಾತ್ಯತೀತ, ಇದಕ್ಕೆ 25 ವರ್ಷಗಳು ಅನ್ನುವಂಥ ಒಂದಿಷ್ಟು ನೀವು ನೋಡಿದಿರಿ ಈಗಾಗಲೇ ಅಡ್ವರ್ಟೈಸ್ಗಳನ್ನು. ಈ 25 ವರ್ಷಗಳಲ್ಲಿ ಅದು ಮಾಡಿದ ಸಾಧನೆ, ಅದರ ಏರಿಳಿತಗಳು, ಗೆಲುವು, ಸೋಲು, ಮೂಲತಃ ಜನತಾ ಪಕ್ಷದ ಅಂಗಪಕ್ಷವಾದಂಥ ಇದು ಕಾಲಾಂತರದಲ್ಲಿ ಆ ರೀತಿ ಬದಲಾಯಿತು. ಅದೇ ಕಾರಣಕ್ಕೆ ಜನತಾ ಪಕ್ಷ ಈಗ ನಿಮಗೆ ಗೊತ್ತಿರುವಂಥ ಪಕ್ಷದು ಯಾವ ಸಂದರ್ಭ ಹುಟ್ಟಿತು, ಏನು ಎಂದು ಜನಕರ ಯಾರು ಅನ್ನುವಂಥದ್ದು ಇಂದಿರಾ ಗಾಂಧಿಯವರು ಸೋಲಿಸುವ ಮೂಲಕ ಸಿಡಿದೆದ್ದು ಬಂದಂಥ ಜನತಾ ಪಕ್ಷ. ಇದರಲ್ಲಿ ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್ರಂತಹ, ಚಂದ್ರಶೇಖರ್ ಅಂತಹ, ಮೊದಲಿಗೆ ನಮ್ಮ ವಾಜಪೇಯಿ ಅಂತಹ ಅನೇಕ ದಿಗ್ಗಜ ನೇತಾರದಲ್ಲಿ ಬಂದಂಥವು. ಇದು ನಾವು ಜನತಾ ಪರಿವಾರ ಅಂತ ಕರಿತಾ ಇದ್ವಿ. ಜಾರ್ಜ್ ಫರ್ನಾಂಡಿಸ್ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ರಾಮಕೃಷ್ಣ ಹೆಗಡೆಯವರಾಗಿರ್ಬೋದು, ಇಬ್ಬರ ಇದರಲ್ಲೇ ಮುಲಾಯಂ ಸಿಂಗ್ ಯಾದವ್ರಾಗಿರ್ಬೋದು ರಾಷ್ಟ್ರ ಮಟ್ಟದಲ್ಲೇ, ಅದೇ ಕಾರಣ ಲಾಲೂ ಪ್ರಸಾದ್ ಯಾದವ್ರಾಗಿರ್ಬೋದು, ಇವತ್ತೆಲ್ಲ ಅವರ ಇದ್ರಲ್ಲಿ ಕೆಲವು ಜನ ಇನ್ನೂ ಜವಂತಿದ್ದಾರೆ. ಇನ್ನುಳಿದವರು ಸರಿದಾರೆ ಇತಿಹಾಸದ ಗರ್ಭದಲ್ಲಿ. ಅವರೆಲ್ಲರಿಂದ ಒಳಿತಾ ಬಂದ ಇವತ್ತು ಕರ್ನಾಟಕದಲ್ಲಿ ದೇವೇಗೌಡರ ಒಂದು ಪಕ್ಷ ಉಳಿದ್ಬಿಟ್ಟದೆ. ಇವತ್ತು ಜನತಾದಳ ಜಾತ್ಯತೀತ ಸೆಕ್ಯುಲರ್ ಇದರಲ್ಲಿ ಮುಂದೆ ನಿಮಗೂ ಗೊತ್ತದ. ಇವತ್ತಿನ ಮುಖ್ಯಮಂತ್ರಿ ಈ ನಮ್ಮ ಸಿದ್ದರಾಮಯ್ಯವರು ಇದ್ದರು ಅನ್ನುವಂಥದ್ದು. ಇವತ್ತು ಅವರು ಇಲ್ಲ ಅನ್ನೋದು ನಿಮಗೂ ಗೊತ್ತದ. ಅದನ್ನು ಸಿಡಿದಂಥ ಇವರು ಇವತ್ತು ಹಿಂದೆ ಕಟ್ಟಿಕೊಂಡು ಕಾಂಗ್ರೆಸ್ ಜೊತೆಗೂಡಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದು ನೀವು ಬಲ್ರಿ. ಇವತ್ತು ಇದನ್ನೆಲ್ಲ ಯಾಕೆ ನೆನಪಿಸ್ಬೇಕಾಗಿದಪ್ಪ ಅಂತಂದ್ರೆ ಈ ಜನತಾದಳ ಸೆಕ್ಯುಲರ್ಗೆ ಹಿಂದೆ ಇತಿಹಾಸದ ಸಾಕಷ್ಟು, ವಿಶೇಷವಾಗಿ ಎಲ್ಲ ನಿಧಾನ ದಿಗ್ಗಜರನ್ನ ಕಾಂಗ್ರೆಸ್ ವಿರೋಧದ ನೆಲಗಟ್ಟೆ ಹುಟ್ಟುಕೊಂಡಂಥ ಇದು ಪ್ರಬಲ ಶಕ್ತಿ ದೇಶದ್ದು. ಜಯಪ್ರಕಾಶ್ ನಾರಾಯಣರ ಮೂಲಕ ಶುರುವಾದಂಥದ್ದು ಕ್ರಾಂತಿ. ಅವ್ರ ಶಿಷ್ಯರು ಮುಲಾಯಂ ಸಿಂಗ್ ಯಾದವ್ ಮತ್ತು ಲಾಲೂ ಪ್ರಸಾದ್ ಯಾದವ್, ಉತ್ತರ ಪ್ರದೇಶ್, ಬಿಹಾರ್ಗಳನ್ನ ಆಳಿದಂಥವ್ರು, ದೇಶಕ್ಕೆ ಪ್ರಧಾನಿಯಾದಂಥ ನಮ್ಮ ಪ್ರಧಾನಿಯಾದಂಥ ನಮ್ಮ ದೇವೇಗೌಡರು, ಇವೆಲ್ಲರೂ ಇತಿಹಾಸದಲ್ಲಿ ಈಗ ದಾಖಲೆ ಹೋಗಿಬಿಟ್ಟಿದ್ದಾವೆ. ಅಂಥ ಒಂದು ದೊಡ್ಡ ಪಕ್ಷಗಳ ಇವತ್ತು ಇದ್ದಾವೆ. ಅಲ್ಲೆಲ್ಲ ಜನತಾ ಪರಿವಾರದ ಉತ್ತರ ಪ್ರದೇಶದಲ್ಲಿ ಅನ್ನೋದು SP ಅಂತೇಳಿ, ಸಮಾಜವಾದಿ ಪಕ್ಷ ಅಂತೇಳಿ, ಬಿಹಾರದಲ್ಲೂ ಇದೆ RJD ಅಂತೇಳಿ, ಇಲ್ಲೂ JDU ಅಂತದ, ನಮ್ಮ ಕರ್ನಾಟಕದಲ್ಲೇ JDS ಅಂತದ. ಆದರೆ ಇವು ಎಲ್ಲಿವರೆಗೆ ಅಂತ ಇವತ್ತು ಇವೆಲ್ಲ ಪಕ್ಷಗಳು ಇವತ್ತು ನೋಡಿದ್ರೆ ಕುಟುಂಬದ ಪಕ್ಷಗಳಾಗಿಬಿಟ್ಟಿದ್ದಾವೆ. ಎಲ್ಲನೂ ನೋಡ್ರಿ, ಒಂದಂತಲ್ಲ. SP ನೋಡ್ರಿ ಅಖಿಲೇಶ್ ಯಾದವ್, ಮುಲಾಯಂ ಸಿಂಗ್ ಯಾದವ್ ಕೈಲದ. ಬಿಹಾರದಲ್ಲಿ RJD ತೇಜಸ್ವಿ ಯಾದವ್ ಕೈಯಾಗದ, ಲಾಲೂ ಪ್ರಸಾದ್ ಯಾದವ್ ಮಗನ ಕೈಯಲ್ಲಿ. ಕರ್ನಾಟಕದಲ್ಲಿ ನೋಡ್ರಿ ನಮ್ಮ JDS ದೇವೇಗೌಡ ಮಗನ ಕೈ HDK ಅವ್ರ ಕೈಯಲ್ಲದ. ಅಂದ್ರೆ ಒಂದು ಕುಟುಂಬದ ಹಿಡಿತಕ್ಕೆ ಎಲ್ಲ ಜನತಾ ಪರಿವಾರ ಬಂದು ಸೇರಿಬಿಟ್ಟು ಅಂತೇಳಿ. ಇದು ಆಗಬಾರ್ದಾಗಿತ್ತು. ಯಾಕಂದ್ರೆ ಇವರೆಲ್ಲ ಸಮಾಜವಾದಿಯ ನೆಲಗಟ್ಟಿನಲ್ಲಿ ಬೆಳೆದಂತಹ ನಾಯಕರು ಇವರೆಲ್ಲ. ಇವತ್ತು ದಿಗ್ಗಜ ನಾಯಕರಿದ್ದಾರೆ. ಇವತ್ತು ನಿತೀಶ್ ಅವರು ಇವತ್ತು ಅವಕಾಶ ಸಿಕ್ಕರೆ ಒಂದಾದ್ರೆ ಪ್ರಧಾನಿ ಆಗ್ಬೋದಿಲ್ಲ ಅಂತಲ್ಲ. ದೇವೇಗೌಡ ಯಾರು ಹೋಗಿದಾರ? ಇವರು ಇರುವವರಲ್ಲೇ ಇವತ್ತು ಅಖಿಲೇಶ್ ಯಾದವ್ ಅವರು ಒಳ್ಳೆ ಹೆಸರು ಮಾಡ್ಕೊಂಡಂಥವ್ರು ಇದ್ದಾರೆ. ಯಶಸ್ವಿ ಯಾದವ್ ಸಹ ಇವರ ಈ ಮನೆ ಜನ ಆಳುವ ಕಾರಣಕ್ಕಾಗಿ ಇವತ್ತು BJP ಅನ್ನುವಂಥ ಪಕ್ಷ ಒಂದು ಸಂಘ ಪರಿವಾರ ಈ ದೇಶವನ್ನು ಆಳ್ಲಿಕ್ಕೆ ಬಂತು ಅನ್ನೋದು ನಾವು ಗಮನಿಸಬೇಕಾಗಿದೆ. ಒಂದು ರಾಷ್ಟ್ರೀಯವಾದ ನೆಲಗಟ್ಟಿನಲ್ಲೇ, ಒಂದು ಕೋಮುವಾದ ನೆಲಗಟ್ಟಿನಲ್ಲೇ, ಯಾವ್ಯಾವ ನೆಲಗಟ್ಟಿನಲ್ಲಿ ಬಂತು. ಇಲ್ಲಿ ನಾವು ಫ್ಯಾಮಿಲಿವಾದವನ್ನು ಅಲ್ಲಿ ಗಳಿತೀವಿ, ಆದರೂ ಅಲ್ಲಿ ಇದ್ದಾರೆ ಅಂತಲ್ಲ, ಅದರ ಪ್ರಮಾಣ ಕಡಿಮೆ. ಈ ಕುಟುಂಬ ರಾಜಕಾರಣದಿಂದಾಗಿನ ಇವತ್ತು ಜನತಾ ಪರಿವಾರ ಇದ್ದಿದ್ದು ಕೇವಲ ಕೆಲವು ಜನರ ಪರಿವಾರ ಉಳಿದದ. ಇವತ್ತೇನೋ ನನ್ನ ಅಭಿಪ್ರಾಯದಲ್ಲೇ ಭಾಳ ಜನ ತಜ್ಞರ ಅಭಿಪ್ರಾಯದಲ್ಲೇ ಜನತಾದಳ ಅಳಿವಿನ ಅಂಚಿ ಬಂದು ನಿಂತಿದ್ದಾನ ಅಂತ ಪ್ರಶ್ನೆ ಒಂದದ. ಯಾಕಂತಂದ್ರೆ ಇವತ್ತು ಹೇಳ್ಕೊಳ್ಳೋದು ನಾಯಕರು JDS ಅಲ್ಲಿ ಉಳಿದಿಲ್ಲ ಯಾರು.
ಒಬ್ಬೊಬ್ಬರೊಬ್ಬರು ಕಳಿಸ್ಕೊಂಡು ಹೋಗಿಬಿಟ್ಟಿದ್ದಾರೆ. ಇತ್ತೀಚೆಗೆ ಒಬ್ಬರು ಕಳಿಸ್ಕೊಂಡು ಹೋಗಿಬಿಟ್ರು, ಜಿ ಟಿ ದೇವೇಗೌಡರು. ಯಾಕಂತಂದ್ರೆ ಇವತ್ತು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ, ಅಂದ್ರೆ ಇವತ್ತು ಜನ ನಾಯಕರಲ್ಲಿ ಜನದ ಆಯ್ಕೆ ಅಂದ್ರೆ ಜನ ಅಲ್ರಿ, ಇದ್ದಾರೆ ಶಾಸಕರುಗಳಂತಲ್ಲ. ಆದರೆ ನಿಜವಾಗಿಯೂ ಆ ನೆಲದಿಂದ ಬಂದಂಥ ಜನನಾಯಕರು ಒಬ್ಬರು ಉಳಿತಾ ಇಲ್ಲ. ಹೀಗಾಗಿ ಮುಂಬರುವ ದಿನಗಳು ಮಾತ್ರ ನಿಶ್ಚಿತವಾಗಿಯೂ ಈ ಜನತಾದಳ ಎಸ್ಗೆ ಭಾಳ ಕಷ್ಟದ ದಿನಗಳೇನೋ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳನ್ನೆಲ್ಲ ನುಂಗಿ ಹಾಕಲಿದ್ದಾರೆ. ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಇವೆರಡೂ ಪಕ್ಷಗಳು ರಾಷ್ಟ್ರಮಟ್ಟದಲ್ಲಿದ್ದಂಥ ರಾಷ್ಟ್ರೀಯ ಪಕ್ಷಗಳು ಇವೆರಡು. ಕಾಂಗ್ರೆಸ್ಗೂ ಅದ ಇವತ್ತು ಏನಪ್ಪ ಅದು ಪರಿವಾರವಾದ ಅಂತೇಳಿ, ಇಲ್ಲಂತಲ್ಲ. ಯಾಕಂದ್ರೆ ಇವತ್ತು ರಾಹುಲ್ ಗಾಂಧಿಯವರು ನೆಹರು ಅವ್ರ ಸಂತತಿ ಮುಂದುವರಿಕೆಯವರು, ಅದು ನಾಶ ಆಗ್ಬೋದಾ. ಮತ್ತು ಈಗಾಗಲೇ ಮೋದಿಯವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ದಿಸಲ್ಲಿ ಭಾರತನೂ ಇದ್ದಾರೆ, ಕಾಂಗ್ರೆಸ್ ಮುಕ್ತ ಭಾರತ ಅಂತೇಳಿ. ಇವತ್ತು ಯಾಕೆ ಮಾತ್ರ ಮತ್ತೊಂದು ಹೇಳ್ತಾ ಇದ್ದೀರಪ್ಪ ಅಂದ್ರೆ, ಒಂದು ಪಕ್ಷ ಕೇವಲ ಕೆಲವರು ಅದರಲ್ಲೂ ಮನೆಯ ಜನರ ಪಕ್ಷ ಆಯ್ತಂದ್ರೆ ಇತಿಹಾಸದಲ್ಲಿ ಬಹಳ ದಿನಗಳವರೆಗೆ ಉಳಿದು ಭಾಳ ಕಷ್ಟ. ಯಾಕಂದರೆ ಎಚ್ ಡಿ ಕೆ ಅವರಷ್ಟೇನೋ ಕೊನೆಯ ನಾಯಕರಾಗಿ ಉಳಿದಿದ್ದಾರೆ ಅವ್ರ ಫ್ಯಾಮಿಲಿಯಿಂದ. ರೇವಣ್ಣ ಆಯಿತು, ಅವ್ರ ಮಗ ಆಯಿತು, ಈಗೆಲ್ಲ ಅವ್ರ ಮಗ ದೊಡ್ಡವರು ಜೈಲಲ್ಲಿ ಹೋಗಿ ಬಿದ್ದುಬಿಟ್ಟಿದ್ದಾರೆ. ಇನ್ನು ಮುಷ್ಟ ಅವರು ರಾಜಕೀಯ ಮುಗಿದಂಗ ಇದೆ. ಇಲ್ಲ ಅವರೊಬ್ಬರು ನಿಖಿಲ್ ಚಕ್ರವರ್ತಿ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಅವ್ರು ಎಷ್ಟು ಮಟ್ಟಿಗೆ ಬೆಳೀತಾರೆ. ಈಗಾಗಲೇ 2-3 ಕಡೆ ನಿಂತು ಸೋತಿದ್ದಾರೆ. ಜನ ಮನ್ನನ್ನು ಬಿಡುವಿಲ್ಲ, ಯಶಸ್ವಿ ಆಗಿಲ್ಲ, ಮುಂದೆ ಆಗ್ತಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಯಶಸ್ವಿಯಾಗಲಿ. ಆದರೆ ಈ ಎಲ್ಲ ಜನತಾ ಪಕ್ಷದ ಜನತಾ ಪರಿವಾರ ಇವತ್ತು ಅಳಿವು ಅಂಚಿಗೆ ಬಂದು ನಿಂತಿದ್ದರ ಕಾರಣ ಕೇವಲ ಕುಟುಂಬ ರಾಜಕಾರಣ. ಕುಟುಂಬದಲ್ಲಿ ಸಮರ್ಥರು ಬಂದರು, ಯೋಗ್ಯರು ಬಂದರು, ಹೋರಾಟಗಾರರು ಬಂದರು, ಕುಟುಂಬ ರಾಜಕಾರಣ ಮುಂದುವರಿತದ. ಇಲ್ಲ ಅಂತಂದ್ರೆ ಅದು ನಶಿಸ್ತಾ ಹೋಗ್ತದೆ. ಕೊನೆಗೆ ಅದು ಮುಕ್ತಾಗಿ ಹೋಗಿಬಿಡ್ತದೆ. ಅದೇ ಇರಲಿ, ನಮ್ಮ ಈ ಒಂದು ರಜತ ಮಹೋತ್ಸವ ಸಂದರ್ಭದಲ್ಲಿ ಜನತಾದಳ ಎಸ್ ಅಥವಾ ಸೆಕ್ಯುಲರ್ ಜಾತ್ಯತೀತ ಉಳಿಲಿ. ಈ ರಾಜ್ಯದ ಸಮಸ್ಯೆಗಳು, ಪ್ರಾದೇಶಿಕ ಸಮಸ್ಯೆಗಳು ಹೇಳಲಿಕ್ಕೆ ಅದು ಸಮರ್ಥವಾದಂಥ ಒಂದು ವೇದಿಕೆ ಅನ್ನೋದ್ರೆ ಎರಡು ಮಾತಿಲ್ಲ. ಆದರೂ ಅದು ಎಷ್ಟು ಮಟ್ಟಿಗೆ ಅದನ್ನು ಪೂರ್ತಿಯಾಗಿ ಜನ ಮನಸ್ಸಲ್ಲಿ ಒಯ್ಯಬೇಕಾಗಿತ್ತೋ, ಅಯ್ಯೋ ದೇವೇಗೌಡರು ಸೋತರು, ಕುಮಾರಸ್ವಾಮಿಗಳು ಸೋತರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇರ್ಬೋದು ಅವರಲ್ಲ, ಜನಪರ ಕಾಳಜಿ ಇರಲಿ, ಏನೂ ಇರಲಿ, ತಮ್ಮ ಕುಟುಂಬ ಉಳಿಸ್ಕೊಳ್ಳೋ ಜೊತೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಸಾರಾ ಸಗಟಾಗಿ ತಮ್ಮ ಕುಟುಂಬ ಬೆಳೆಸ್ಕೊಳ್ಳಿಕ್ಕೆ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಆದರೆ ಅವ್ರು ನಂಬುವುದಿಲ್ಲ ಜನ. ಹೌದು ಬಿಡಪ್ಪ, ನಮ್ಮ ಕುಟುಂಬಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ನಶಿಸುವ ಅವಕಾಶಗಳು ಹೆಚ್ಚಿದ್ದಾವೆ. ಹೀಗಾಗಿ ಈ ದೇಶಕ್ಕೆ ಎಲ್ಲ ಪಕ್ಷ ಉಳಿತಾವೆ ಕೊನೆಗೆ ಅನ್ನುವಂಥ ಒಂದು ಕಡೆ ಕಾಂಗ್ರೆಸ್ಸು, ಇನ್ನೊಂದು ಕಡೆ ಈ ನಮ್ಮ ಏನಪ್ಪ ಅದು ಸಂಘ ಪರಿವಾರದ ಬಿ ಜೆ ಪಿ ಅಥವಾ RSSದ ಬಿ ಜೆ ಪಿ. ಅದಕ್ಕೆ ಇವತ್ತು ಜನತಾ ಪರಿವಾರ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಮಾಜವಾದಿ ನೆಲೆಗಟ್ಟಲ್ಲಿ ದೊಡ್ಡ ಒಂದು ಏನಪ್ಪ ಅಂತಂದ್ರೆ ಸಂಘಟನೆ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಉಳಿಬೇಕಾಗಿತ್ತಪ್ಪ ಅಂದ್ರೆ ಸಮಾಜವಾದಿ ನೆಲೆಗಟ್ಟಿನ ಜನರನ್ನು ಹುಟ್ಟಾಕಬೇಕಾಗಿದೆ. ಅದು ಇವರಿಂದ ಸಾಧ್ಯನಾ ಅಂತ. ಕಾಂಗ್ರೆಸ್ಸಿಂದ ಆಗಿರ್ಬೋದು ಅಥವಾ ಈ ಒಂದು ಜನತಾ ಪರಿವಾರದಿಂದ ಆಗಿರ್ಬೋದು, ಮೋಸ್ಟ್ಲಿ ಜನತಾದಳ ಎಸ್ ಅಥವಾ ಜಾತ್ಯತೀತ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಜನ ಅಥವಾ ಎಷ್ಟು ವರ್ಷ ಬರ್ತದೋ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಆದರೆ ಒಂದು ಮಾತ್ರ, ಒಂದು ಪ್ರಾದೇಶಿಕ ಪಕ್ಷ ಬೆಳೀಲಿ, ಇದು ಇನ್ನೂ ಶಕ್ತಿಯಾಗಲಿ ಅನ್ನೋದು ಭಾಳಷ್ಟು ಅಭಿಪ್ರಾಯ ಇದೆ. ಅದರ ಅಭಿಪ್ರಾಯ ಅದು ಕಾರ್ಯರೂಪಕ್ಕೆ ಬರಬೇಕಾಯ್ತಂದ್ರೆ ಸ್ವತಃ ಆ ಪಕ್ಷದ ಕಾರ್ಯಕರ್ತರು, ಅದರ ನಾಯಕರು ಆ ದಿಶೆಯಲ್ಲಿ ಒಳ್ಳೆ ಪ್ಲ್ಯಾನ್ ಮಾಡಬೇಕಾಗ್ತದೆ. ಏನು ಮಾಡಬೇಕು? ಜನ ಸಂಘಟನೆ ಮಾಡಬೇಕಾಗಿದೆ, ಜನರಿಗೆ ಮುಟ್ಟಬೇಕಾಗಿದೆ, ಜನ ಸಮಸ್ಯೆಗಳೈತಿ ಮಾತಾಡಬೇಕಾಗಿದೆ, ಜನರ ಇವತ್ತು ಬೇಡಿಕೆ ಬಗ್ಗೆ, ಅವರ ಅರ್ಥ ವ್ಯವಸ್ಥೆ ಬಗ್ಗೆ, ಅವರ ಬಡತನದ ಬಗ್ಗೆ ಮಾತಾಡಿ ಪರಿಹಾರ ಹುಡುಕಬೇಕಾಗಿದೆ. ಅಂದಾಗ ಮಾತ್ರ ಹೌದಪ್ಪ ಇದು ಒಳ್ಳೆಯದಿಲ್ಲ ಮಾಡಬಹುದು ಅನ್ನೋ ಕಾರಣಕ್ಕೆ ಜನಮಾನಸನ್ನು ಗೆಲ್ಲಬಹುದೇನೋ. ಆದರೆ ಈಗಿರುವ ಸ್ಥಿತಿಗಳನ್ನು ಗಮನಿಸಿದರೆ, ಜೊತೆಗೆ ದೇವೇಗೌಡರಿಗಾದಂಥ ವಯಸ್ಸನ್ನು ಗಮನಿಸಿದರೆ ಮೋಸ್ಟ್ಲಿ ಜಾತ್ಯತೀತ ಜನತಾದಳ ಕೆಲವು ವರ್ಷಗಳಲ್ಲೂ ನಶಿಸಬಹುದು, ಇಲ್ಲ ಕೆಲವು ಹೊಸ ನಾಯಕರು ಬಂದದನ್ನು ಉಳಿಸ್ಕೊಳ್ಳಬಹುದು. ಆದರೆ ಹೊಸ ನಾಯಕರನ್ನ ಹುಟ್ಟಾಕೋ ಯಾರು? ಯಾಕಂದರೆ ಇನ್ನೊಬ್ಬರ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲದಂತಹ ಕುಟುಂಬ ರಾಜಕಾರಣದಲ್ಲೇ ಇದು ಭಾಳ ಕಷ್ಟದ ಕೆಲಸ. ಇನ್ನೊಬ್ಬ ನಾಯಕ ಬಂದು ಹೈಜಾಕ್ ಮಾಡ್ತಾನೆ ಅನ್ನೋಂಥ ಭಯ ಭಾಳ ಕೆಟ್ಟದ್ದು. ಆ ದಿಶೆಯಲ್ಲಿ ಏನಾಗ್ತದೆ ನೋಡೋಣ. ಅದೇನಾಗಲಿ ಉಳಿದದ ಈ ರಜತ ಮಹೋತ್ಸವ ಸಂದರ್ಭದಲ್ಲೇ ಆದಷ್ಟು ಅದು ಬೆಳೀಲಿ. ಕನ್ನಡಿಗರ ಸಮಸ್ಯೆಗಳನ್ನು ಚರ್ಚಿಸುವ, ಪರಿಹಾರ ಒದಗಿಸುವ
ಒಂದು ಕೇಂದ್ರ ಬಿಂದು ಆಗಲಿ ಅಂತ ಹೇಳ್ತಾ ಜನತಾ ಜಾತ್ಯತೀತಕ್ಕೆ ಶುರು ಅಂತ ನಮ್ಮ ಮನಸ್ಸಿಗೆ ಮಾತು ಮಾತಾಡಿದ್ವಿ. ಇದು ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. H60 ನ್ಯೂಸ್ ಅಂತ ಹೇಳಿ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.